2024ರ ಕೊನೆಯ ಅಮಾವಾಸ್ಯೆ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳು. ಸೋಮಾವತಿ ಅಮಾವಾಸ್ಯೆ ಪೂಜೆ ಪ್ರಯೋಜನಗಳೇನು? ಸಂಪೂರ್ಣ ಮಾಹಿತಿ ತಿಳಿಯಿರಿ. 2024ರ ಕೊನೆಯ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಸೋಮಾವತಿ ಅಮಾವಾಸ್ಯೆಯಿಂದ ವ್ಯಕ್ತಿಯು ಪಿತೃದೋಷದಿಂದ, ಪಾಪಗಳಿಂದ ಮುಕ್ತನಾಗುತ್ತಾನೆ ಎನ್ನುವ ನಂಬಿಕೆಯಿದೆ. 2024ರ ಕೊನೆಯ ಅಮಾವಾಸ್ಯೆಯ ಶುಭ ಮುಹೂರ್ತ ಯಾವುದು? ಸೋಮಾವತಿ ಅಮಾವಾಸ್ಯೆ ಪೂಜೆ ವಿಧಾನ, ಮಹತ್ವ ತಿಳಿಯೋಣ. ಅಮಾವಾಸ್ಯೆ ತಿಥಿ ಪ್ರತಿ ತಿಂಗಳಲ್ಲೂ ಬರುತ್ತದೆ. ಅಮಾವಾಸ್ಯೆ ದಿನದಂದು ಲಕ್ಷ್ಮೀ ದೇವಿಯನ್ನು, ವಿಷ್ಣುದೇವನನ್ನು ಮತ್ತು ಪಿತೃಗಳನ್ನು ಸ್ಮರಿಸಲಾಗುತ್ತದೆ. 2024ರ ಕೊನೆಯ ಅಮಾವಾಸ್ಯೆಯನ್ನು ಮಾರ್ಗಶಿರ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯ ನಂತರ ಮಾರ್ಗಶಿರ ಮಾಸ ಮುಗಿದು ಪುಷ್ಯ ಮಾಸ ಆರಂಭವಾಗುವುದು. 2024ರ ಕೊನೆಯ ಅಮಾವಾಸ್ಯೆಯು ಸೋಮವಾರದ ದಿನದಂದು ಬಂದಿರುವುದರಿಂದ ಈ ದಿನ ವಿಷ್ಣು ದೇವನೊಂದಿಗೆ ಶಿವನನ್ನು ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದ ಪೂಜೆಯು ವ್ಯಕ್ತಿಯನ್ನು ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತದೆ, ಸುಖಮಯ ಜೀವನವನ್ನು ನೀಡುತ್ತದೆ. 2024ರ ಕೊನೆಯ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿ ಹೀಗಿದೆ. ಸೋಮಾವತಿ ಅಮಾವಾಸ್ಯೆ ಮಹತ್ವವೇನು? ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಅಮಾವಾಸ್ಯೆ ತಿಥಿ ಸೋಮವಾರದಂದು ದಿನದಂದು ಬರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನವು ಪಿತೃಗಳನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಪಿತೃಗಳಿಗೆ ಗೌರವವನ್ನು ಸೂಚಿಸುವುದರಿಂದ ಸಂತೋಷದ ಜೀವನ ನಮ್ಮದಾಗುತ್ತದೆ. ಪಿತೃಗಳ ಸಂತೃಪ್ತಿಯಿಂದ ನಾವು ಉತ್ತಮ ಸಂತಾನವನ್ನು, ಸಂಪತ್ತನ್ನು ಮತ್ತು ಸಂತೋಷವನ್ನು ಪಡೆದುಕೊಳ್ಳಬಹುದು. ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನವು ಅತ್ಯಂತ ಮಹತ್ವದ ದಿನವಾಗಿದೆ. ಸೋಮಾವತಿ ಅಮಾವಾಸ್ಯೆಯು ಪಿತೃದೋಷವನ್ನು ನಿವಾರಿಸುವ ಕೆಲಸಗಳನ್ನು ಮಾಡಲು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ. ಈ ಶುಭ ದಿನದಂದು ಜನರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ಬಯಸುತ್ತಾರೆ. ಸೋಮಾವತಿ ಅಮಾವಾಸ್ಯೆ ಶುಭ ಮುಹೂರ್ತ 2024 ಸೋಮಾವತಿ ಅಮಾವಾಸ್ಯೆ ದಿನಾಂಕ ಡಿಸೆಂಬರ್ 30ರಂದು ಸೋಮವಾರ. ಅಮಾವಾಸ್ಯೆ ತಿಥಿ ಆರಂಭ ಡಿಸೆಂಬರ್ 30ರಂದು ಸೋಮವಾರ ಮುಂಜಾನೆ 4:01ರಿಂದ. ಅಮಾವಾಸ್ಯೆ ತಿಥಿ ಮುಕ್ತಾಯ ಡಿಸೆಂಬರ್ 31ರಂದು ಮಂಗಳವಾರ ಮುಂಜಾನೆ 3:56ರವರೆಗೆ. ಸೋಮಾವತಿ ಅಮಾವಾಸ್ಯೆ ಪೂಜೆ ವಿಧಾನ. ಸೋಮಾವತಿ ಅಮಾವಾಸ್ಯೆ ದಿನ ಬೆಳಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಇಚ್ಛೆಯಂತೆ ದಾನ ಮಾಡಿ. ಸೋಮಾವತಿ ಅಮಾವಾಸ್ಯೆಯಂದು ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಬೇಕು. ಈ ದಿನ ತುಳಸಿ ಗಿಡವನ್ನು ಪೂಜಿಸಿ ತುಳಸಿ ಮಂತ್ರವನ್ನು ಪಠಿಸಬೇಕು. ಸೋಮಾವತಿ ಅಮಾವಾಸ್ಯೆಯಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು. ಸೋಮಾವತಿ ಅಮಾವಾಸ್ಯೆ ಮಂತ್ರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ಕುಲದೇವತಾಭ್ಯೋ. ಸೋಮಾವತಿ ಅಮಾವಾಸ್ಯೆ ಪೂಜೆ ಪ್ರಯೋಜನಗಳು. ಸೋಮಾವತಿ ಅಮಾವಾಸ್ಯೆಯನ್ನು ಆಚರಿಸುವುದರಿಂದ
ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುವುದು. ಇದರಿಂದ ನೀವು ಯಶಸ್ಸನ್ನು, ಸಂತೋಷ ಮತ್ತು ಸಂಪತ್ತನ್ನು ಪಡೆಯಬಹುದು. ಸೋಮಾವತಿ ಅಮಾವಾಸ್ಯೆಯನ್ನು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಆಚರಿಸಲಾಗುತ್ತದೆ. ಭಕ್ತರ ಪ್ರಕಾರ ಸೋಮಾವತಿ ಅಮಾವಾಸ್ಯೆಯನ್ನು ಅನುಸರಿಸುವುದರಿಂದ ಅವರು ತಮ್ಮ ಕರ್ಮದಿಂದ ಮುಕ್ತರಾಗುತ್ತಾರೆ ಮತ್ತು ಹಿಂದಿನ ಪಾಪಗಳಿಂದ ಪರಿಹಾರವನ್ನು ಹೊಂದುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.